ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಶಿರಹಟ್ಟಿ ತಾಲೂಕಾ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾಧ್ಯಕ್ಷರಾಗಿ ವೀರೇಶ್ ಪಸಾರದ ನೇಮಕ. ಕನ್ನಡ ಭಾಷೆ, ನಾಡು, ನುಡಿ, ಜಲ, ಸಂಸ್ಕೃತಿ ಇವುಗಳ ಉಳಿವಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹಗಲಿರುಳು ಸೇವೆ ಸಲ್ಲಿಸುತ್ತಿದ್ದು, ಇವುಗಳ ಉಳಿವಿಗಾಗಿ ರಾಜ್ಯಾದ್ಯಂತ ಲಕ್ಷಾಂತರ ಕಾರ್ಯಕರ್ತರು ಸೇವೆ ಸಲ್ಲಿಸುತ್ತಿದ್ದು, ಅದರಂತೆ ಗದಗ ಜಿಲ್ಲೆಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ನಿರ್ವಹಿಸುತ್ತಿದ್ದೇವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಶರಣು ಗೋಡಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಶಿರಹಟ್ಟಿ ತಾಲೂಕಾ ಘಟಕದ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ನೇಮಕ ಪ್ರಕ್ರಿಯೆ ನಡೆಸಿದ್ದು, ಅದರಂತೆ ಶಿರಹಟ್ಟಿ ತಾಲೂಕಿಗೆ ನೂತನ ತಾಲೂಕಾಧ್ಯಕ್ಷರನ್ನಾಗಿ ವೀರೇಶ್ ಪಸಾರದ, ಉಪಾಧ್ಯಕ್ಷರಾಗಿ ಮಂಜುನಾಥ ದೇಸಳ್ಳಿ, ರೈತ ಘಟಕದ ತಾಲೂಕಾಧ್ಯಕ್ಷರಾಗಿ ಇಸ್ಮಾಯಿಲ್ ಢಲಾಯತ್, ಉಪಾಧ್ಯಕ್ಷ ಸ್ಥಾನಕ್ಕೆ ಆನಂದ ಕಾರಕಟ್ಟಿ, ಕಾರ್ಯಾಧ್ಯಕ್ಷರಾಗಿ ದೇವರಾಜ್ ಶಿಂದೆ, ಉಪಾಧ್ಯಕ್ಷರಾಗಿ ಸಲ್ಮಾನ್ ಕುಂದೂರ್, ಕಾರ್ಯದರ್ಶಿ ನೂರುಲ್ ಶಾ ಮಕಾಂದಾರ್, ಸಹ ಕಾರ್ಯದರ್ಶಿಯಾಗಿ ನೂರ್ ಅಹಮದ್ ಮುಳುಗುಂದ್, ಬೆಳ್ಳಟ್ಟಿ ಗ್ರಾಮ ಘಟಕದ ಅಧ್ಯಕ್ಷರನ್ನಾಗಿ ಸುಹೇಲ್ ನದಾಫ್, ರಾಜು ಶಿರಹಟ್ಟಿ ಇವರನ್ನೆಲ್ಲ ನೇಮಕ ಮಾಡಲಾಗಿದೆ. ಇನ್ನು ಮುಂದೆ ಇವರುಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ನೀತಿ ನಿಬಂಧನೆಗೊಳಪಟ್ಟು ಕನ್ನಡ, ನಾಡು, ನುಡಿ, ಜಲ, ಸಂಸ್ಕೃತಿಗಳನ್ನು ಉಳಿಸುವಲ್ಲಿ ಸೇವೆ ಸಲ್ಲಿಸಲಿರುವರು ಎಂದು ಈ ಮೂಲಕ ತಿಳಿಸಿದರು. ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಕಾರ್ಯಾಧ್ಯಕ್ಷ ಇಸ್ಮಾಯಿಲ್ ಆಡೂರ್, ಗದಗ ಜಿಲ್ಲಾ ಉಪಾಧ್ಯಕ್ಷ ಅಜಯ್ ಕಂಬಳಿ ಸೇರಿದಂತೆ ಇನ್ನೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಶಿಧರ್ ಸಿರಸಂಗಿ, ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ. ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಕಳೆದ 18-19 ವರ್ಷಗಳಿಂದ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರನ್ನ ಸಿದ್ಧಾಂತದಡಿಯಲ್ಲಿ ಶಿರಹಟ್ಟಿ ತಾಲೂಕು ಅಧ್ಯಕ್ಷರಾಗಿ, ಜಿಲ್ಲೆ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿ, ಇದೀಗ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಸಂಘಟನೆಯ ಮತ್ತೆ ಜಿಲ್ಲಾಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ನಾಡಿಗೆ ಹಾಗೂ ನಮ್ಮ ಜಲ ಭಾಷೆಗೆ ಧಕ್ಕೆಯಾದಾಗ ನಿರಂತರವಾಗಿ ಹೋರಾಟವನ್ನು ರೂಪಿಸ್ಕೊಂಡು ಬಂದಿದ್ದು ತಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ ಅಂತ ಭಾವಿಸ್ಕೊಂತ ಜಿಲ್ಲೆಯಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಇವತ್ತ ಕಪ್ಪತ್ಗುಡದ ವಿಚಾರ ಇರ್ಬೋದು, ಪೋಸ್ಕೋ ವಿಚಾರದಲ್ಲಿ ಇರ್ಬೋದು, ಕಾವೇರಿ ನದಿಯ ವಿಚಾರದಲ್ಲಿ ಇರ್ಬೋದು, ನಮ್ಮ ಜಿಲ್ಲೆಯ ಕುಡಿಯ ನೀರಿನ ಸಮಸ್ಯೆ ಆದಂಥ ಕಳಸಾ ಬಂಡೂರಿ ಮಹದಾಯಿ ನಾಲಾ ಜೋಡಣೆ ವಿಚಾರದಲ್ಲಿ ಇರ್ಬೋದು, ಭೀಷ್ಮ ಕೆರೆಗೆ ಕಲುಷಿತ ನೀರಿನ ವಿಚಾರದಲ್ಲಿ ಇರ್ಬೋದು, ಕಲುಷಿತ ನೀರು ಬಂದು ಸೇರ್ಪಡೆ ಆಗುವಂಥ ವಿಚಾರದಲ್ಲಿ ಅನೇಕ ವಿಚಾರಗಳಲ್ಲಿ ಹೋರಾಟವನ್ನು ರೂಪಿಸ್ಕೊಂಡು ಬಂದು ಜಿಲ್ಲೆಯಲ್ಲಿ ನಾಡು ನುಡಿ ವಿಚಾರಕ್ಕೆ ಧಕ್ಕೆ ಬಂದಾಗ ಪ್ರಥಮದಲ್ಲಿ ಹೋರಾಡುವಂಥ ಮನೋಭಾವ ಇಟ್ಕೊಂಡು ಇವತ್ತ ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯನ್ನು ಬಾರಿ ಗಟ್ಟಿಯಾಗಿ ಕಟ್ಟಬೇಕಂತೇಳಿ ಒಂದು ದೃಢ ಸಂಕಲ್ಪದಿಂದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ನಿಂಗರಾಜ್ ಗೌಡ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಶಿರಹಟ್ಟಿ ತಾಲೂಕಿನ ತಾಲೂಕಾ ಪದಾಧಿಕಾರಿಗಳ ಆಯ್ಕೆ ಸಭೆ ಜರುಗುತ್ತಿರುವುದು. ಇಲ್ಲಿ ಅನೇಕ ಪದಾಧಿಕಾರಿಗಳು ಇವತ್ತು ತಾಲೂಕು ಅಧ್ಯಕ್ಷರನ್ನ ಆದಿಯಾಗಿ ತಾಲೂಕಾ ಅಧ್ಯಕ್ಷರು, ತಾಲೂಕು ಕಾರ್ಯಾಧ್ಯಕ್ಷರು, ತಾಲೂಕಾ ರೈತ ಘಟಕದ ಅಧ್ಯಕ್ಷರು ಎಲ್ಲರನ್ನೂ ಇವತ್ತು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ತಾವೆಲ್ಲ ಪತ್ರಕರ್ತರು ಬಂದಿದ್ದು ತಮಗೆ ಬಹಳ ಸಂತೋಷಕರ ವಿಷಯ. ಆದ ಕಾರಣ ಬಹುಶಃ ಶಿರಹಟ್ಟಿ ತಾಲೂಕಿನ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಈ ಭಾಗದಲ್ಲಿ ಅನೇಕ ಕನ್ನಡಪರ ಸಂಘಟನೆಗಳು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ಅದೇ ರೀತಿ ಇವತ್ತ ಬಹಳ ನೆನಗುದಿಗೆ ಬಿದ್ದಿರುವಂತಹ ಇಟಗಿ ಸಾಸಲವಾಡಿ ಏತ ನೀರಾವರಿ ಯೋಜನೆಯನ್ನ ಹೋರಾಟವನ್ನ ನಾವು ಈ ಭಾಗದಲ್ಲಿ ಕೈಗೆತ್ಕೊಂಡು ಈ ಭಾಗದ ರೈತರ ಬದುಕನ್ನು ಹಸನ್ ಮಾಡ್ಬೇಕಂತೇಳಿ ಏನು ಹಲವಾರು ವರ್ಷಗಳಿಂದ ನಾವು ನಿರಂತರವಾಗಿ ಆ ಕಾಗದ ಪತ್ರಗಳನ್ನ ಸೇರ್ಕರಣೆ ಮಾಡೋ ವಿಚಾರದಲ್ಲಿ ಎಲ್ಲ ಇವತ್ತು ಆ ಕಾಗದ ಪತ್ರಗಳು ನಾವು ಇವತ್ತು ಅತಿ ಎಲ್ಲ ಸಂಬಂಧಪಟ್ಟ ಎಲ್ಲ ಕಾಗದ ಪತ್ರಗಳನ್ನ ಶೇಖರಣೆ ಮಾಡ್ಕೊಂಡು ಮುಂದಿನ ದಿನಮಾನದಲ್ಲಿ ಇಟಗಿ ಸಾಸಲವಾಡಿ ಏತ ನೀರಾವರಿ ಯೋಜನೆಯನ್ನ ಇವತ್ತು ಹೋರಾಟವನ್ನು ಕೈಗೆತ್ತಿಕೊಂಡು ಶಿರಹಟ್ಟಿ ತಾಲೂಕಿನಲ್ಲಿ ಪ್ರಬಲವಾಗಿ ಸಂಘಟನೆಯನ್ನ ನೆಲೆಯೂರಬೇಕಂತೇಳಿ ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ವೀರೇಶ್ ಪಸಾರದ ಅವರ ನೇತೃತ್ವದಲ್ಲಿ ಶಿರಹಟ್ಟಿ ತಾಲೂಕಿನಲ್ಲಿ ಬಾರಿ ಗಟ್ಟಿಯಾಗಿ ಸಂಘಟನೆ ಕಟ್ಟಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವೆಲ್ಲರೂ ಇವತ್ತು ಅನೇಕ ಕಾರ್ಯಕರ್ತರೊಂದಿಗೆ ಶಿರಹಟ್ಟಿ ಪ್ರವಾಸಿ ಮಂದಿರದಲ್ಲಿ ಅವ್ರನ್ನ ಆಯ್ಕೆಯನ್ನು ಮಾಡಿದ್ದೇವೆ. ಅದೇ ರೀತಿ ಅವ್ರ ಜೊತೆ ರೈತ ಘಟಕ, ತಾಲೂಕು ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಯುವ ಘಟಕದ ಅಧ್ಯಕ್ಷರನ್ನು ಸಹ ಆಯ್ಕೆ ಮಾಡಿದ್ವಿ.